ದತ್ತಪೀಠ ಕೇಸ್ ರಿಓಪನ್ಗೆ ಬಿಜೆಪಿ ನಾಯಕ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 7 ವರ್ಷದ ಹಳೆಯ ಕೇಸನ್ನ ಮತ್ತೆ ರಾಜ್ಯ ಸರ್ಕಾರ ರಿಓಪನ್ ಮಾಡ್ತಾ ಇದೆ. ಇದಕ್ಕೆ ಸಿಟಿ ರವಿ ಅವರ ಆಕ್ರೋಶ. ಕೇಸ್ ವಾಪಸ್ ಹಿಂದೆ ನಗರ ನಕ್ಸಲರ ಕೈವಾಡ ಅಂತ ಹೇಳ್ತಾರೆ. ಸರ್ಕಾರದ ಜೊತೆ ಎಲ್ಲರೂ ಸೇರಿ ಪ್ಲಾನ್ ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರ ಹೋರಾಟ ದಮನಕ್ಕೆ ನಡೆದಂತಹ ಪ್ಲಾನ್ ಇದು ಅಂತ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ದುರುದ್ದೇಶ ಇಟ್ಕೊಂಡೇ ಈ ಕೇಸನ್ನ ರಿಓಪನ್ ಮಾಡಿದ್ದಾರೆ. ಹುಬ್ಬಳ್ಳಿ ಕೇಸ್ ಆಯ್ತು, ಈಗ ದತ್ತಪೀಠ ಕೇಸ್ಗೆ ಸಮನ್ಸ್ ಬಂದಿದೆ. ಈ ಮೂಲಕ ಸರ್ಕಾರ ಜನರನ್ನ ಪ್ರಚೋದನೆಗೆ ಒಳಪಡಿಸ್ತಾ ಇದೆ. ರಾಜ್ಯದಲ್ಲಿ ಶಾಂತಿ ನೆಲೆಸೋದು ರಾಜ್ಯ ಸರ್ಕಾರಕ್ಕೆ ಬೇಕಾಗಿಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಿಜೆಪಿ ನಾಯಕ ಸಿಟಿ ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಹೇಳಿದ್ದಾರೆ. ಕರಸೇವಕ ಶ್ರೀಕಾಂತ್ ಪೂಜಾರಿ ಮೇಲೆ ಬಂಧನದ ಬೆನ್ನಲ್ಲೇ ಇದೀಗ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ 14 ಜನ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಮೇಲೆ ಕೇಸ್ ರಿಓಪನ್ ಆಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ಇದೀಗ ಮಾಜಿ ಶಾಸಕ ಸಿಟಿ ರವಿ ಅವರು ಇರುವಂಥದ್ದು. ಸರ್, ಈಗ ಮತ್ತೊಂದು ಪ್ರಕರಣ ಈಗ ರಿಓಪನ್ ಆಗಿರುವಂಥದ್ದು. ಏನು ಸರ್, ಸರ್ಕಾರ ಏನು ಮಾಡೋಕ್ಕೆ ಹೊರಟಿದೆ ಸರ್? ಬಹುಶಃ ಇವರಿಗೆ ರಾಜ್ಯದ ಜನ ನೆಮ್ಮದಿಯಲ್ಲಿರಬಾರ್ದು ಅನ್ನುವ ಬಯಕೆ ಇದ್ದಂತಿದೆ. ಈ ಹಿಂದೆ STPI PFI ಮೇಲಿನ ಅವ್ರ ಕಾರ್ಯಕರ್ತರ ಮೊಕದ್ದಮೆಗಳನ್ನು ಇವರು ವಿತ್ಡ್ರಾ ಮಾಡಿಕೊಂಡಿದ್ದರು. ಈ ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ, ಹಿಂದೂ ಪರ ಸಂಘಟನೆಗಳು ಏನಿದ್ದಾವೆ, ಭಾರತೀಯ ಜನತಾ ಪಾರ್ಟಿ, ಇಂಥ ಸಂಘಟನೆಗಳ ಕಾರ್ಯಕರ್ತರ ಕೇಸನ್ನು ರಿಓಪನ್ ಮಾಡಿರೋದರ ಹಿನ್ನೆಲೆ ನೋಡಿದಾಗ ಬಹುಶಃ ಇಲ್ಲಿ ಕೇವಲ ಕಾಂಗ್ರೆಸ್ ಸರ್ಕಾರ ಅಲ್ಲ, ಇದ್ರ ಹಿಂದ್ಗಡೆ ನಗರ ನಕ್ಸಲರು, ಕೆಲವು ಜಾತಿವಾದಿ ಸಂಘಟನೆಗಳು, ಇವರೆಲ್ಲರೂ ಈ ಸರ್ಕಾರದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಲಹೆ ಕೊಡ್ತಾ ಹಿಂದೂ ಪರ ಸಂಘಟನೆಗಳನ್ನು ತುಳಿಬೇಕು ಅನ್ನೋ ಸಂಚು ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. 2017ರಲ್ಲಿ ಹಾಕಿದ ಮೊಕದ್ದಮೆ ವಿಡ್ರಾ ಮಾಡ್ಕೊಂಡ ನಂತರನೂ ಕೂಡ ಕೆಲವು ಕೇಸ್ ಕ್ಲೋಸ್ ಆಗಿದ್ದಾವೆ, ಕೆಲವು ವಿಡ್ರಾ ಮಾಡ್ಕೊಂಡಿದ್ದಾರೆ. ಮತ್ತೆ ರಿಓಪನ್ ಮಾಡ್ತಾರೆ ಅಂತ ಹೇಳಿದರೆ ದುರುದ್ದೇಶದಿಂದಲೇ ಇದೆಲ್ಲವನ್ನು ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸರ್, ಅಂದರೆ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಪ್ರಕರಣ ಕ್ಲೋಸ್ ಆಗಿತ್ತು. ಹೈಕೋರ್ಟ್ನಲ್ಲೂ ಕೂಡ ಈ ಪ್ರಕರಣ ಕ್ಲೋಸ್ ಆಗಿರೋ ಬಗ್ಗೆ ಸರ್ಕಾರ ಒಂದು ಪತ್ರವನ್ನು ಕೂಡ ವ್ಯವಹಾರ ಮಾಡಿತ್ತು. ಇದೀಗ ಹೈಕೋರ್ಟ್ನಿಂದ ಕೇಸ್ ರಿಓಪನ್ ಆಗಿ ಹಿಂದೂ ಪರ ಸಂಘಟನೆಗಳಿಗೆ ಕಾರ್ಯಕರ್ತರಿಗೆ ಸಮನ್ಸ್ ಬಂದಿರುವಂಥದ್ದು. ಸರ್, ಅಲ್ಲ, ನನಗೆ ಸಮಗ್ರವಾಗಿರೋ ಇನ್ಫಾರ್ಮೇಷನ್ ಇಲ್ಲ. ಆದರೆ ಹುಬ್ಬಳ್ಳಿ ಪ್ರಕರಣ ಈಗ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಸಮನ್ಸ್ ಬಂದಿರೋದು. ಈಗ ನೋಡಿ, ನಾವು ದತ್ತಪೀಠದ ವಿವಾದವನ್ನೇ ಒಂದು ಹಂತದವರೆಗೂ ಬಗೆಹರಿಸಿದ್ದೇವೆ. ಈ ವರ್ಷದ ದತ್ತ ಜಯಂತಿ ಅತ್ಯಂತ ಶಾಂತಿಯುತವಾಗಿ ನಡೆದಿದೆ. ಇದರ ನಡುವೆ ಇವರು ದತ್ತಪೀಠಕ್ಕೆ ಸಂಬಂಧಪಟ್ಟಂಥ ಕೇಸ್ಗಳನ್ನು ರಿಓಪನ್ ಮಾಡ್ತಾರೆ ಅಂತ ಹೇಳಿದರೆ ಇವರಿಗೆ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ಶಾಂತಿ ನೆಮ್ಮದಿಯಿಂದ ಇರುವ ವಾತಾವರಣನ ಉಳಿಸುವ ನಿಟ್ಟಿನಲ್ಲಿ ಇವರು ಯಾವುದೇ ಕ್ರಮ ತಗೊಳ್ತಿಲ್ಲ ಅಂತ ಸ್ಪಷ್ಟ ಆಗುತ್ತೆ. ನನಗನ್ಸುತ್ತೆ ಅವರೊಂದು ಗ್ಯಾಂಗೇ ಇದೆ. ಈ ದಿನೇಶ್ ಅಮೀನ್ ಮಟ್ಟು ಥರದ ಹಲವಾರು ಜನರ ಒಂದು ಗ್ಯಾಂಗೇ ಇದೆ. ಆ ಗ್ಯಾಂಗು ಅವರು ಇಂಡೈರೆಕ್ಟಾಗಿ ಸರ್ಕಾರಕ್ಕೆ ಸಲಹೆ ಕೊಡೋದು ಮತ್ತು ಯಾರ್ಯಾರನ್ನ ಯಾವ್ಯಾವ ರೀತಿ ತುಣಿಬೋದು ಅಂತ ಯೋಜನೆ ರೂಪಿಸೋದು, ಸರ್ಕಾರದ ಮಿಷನರಿಯನ್ನು ಬಳಸ್ಕೊಂಡು ಸಂಘಟನೆಗಳನ್ನು ತುಳಿಯೋ ಪ್ರಯತ್ನ ಮಾಡೋದು, ಸಂಘಟನೆಗಳನ್ನು ಮತ್ತು ವ್ಯಕ್ತಿಗಳನ್ನು ಸಕ್ರಿಯವಾಗದಂತೆ ನೋಡ್ಕೊಳ್ಳೋದು, ಇದೆಲ್ಲ ಒಂದು ಷಡ್ಯಂತ್ರದ ಭಾಗವಾಗಿ ಈ ಕೇಸ್ಗಳನ್ನು ರಿಓಪನ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ನಾನು ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ಗುಂಡಿಗೆ ಹೆದರಲಿಲ್ಲ ಅಂದರೆ ಬಂದೂಕಿನ ಗುಂಡಿಗೆ ಹೆದರದೇ ಇರೋರು ನಾವು, ಸಾವಿಗೆ ಅಂಜದೇ ಇರೋರು ನಾವು, ನಿಮ್ಮ ಕೇಸ್ಗಳಿಗೆಲ್ಲ ಅಂಜಿ ಮನೇಲಿ ಕೂರೋರು ನಾವಲ್ಲ. ಇದನ್ನು ಎದುರಿಸ್ತೇವೆ, ನಿಮ್ಮ ಬಣ್ಣನ ಬಯಲು ಮಾಡ್ತೇವೆ, ಹೋರಾಟನೂ ರೂಪಿಸ್ತೇವೆ. ಇದಿಷ್ಟು ಮಾಜಿ ಶಾಸಕ ಸಿಟಿ ರವಿ ಅವರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.